S1 ಟಿವಿ ಯೂಟ್ಯೂಬ್ ವೀಕ್ಷಕರಿಗೆ ನಾನು ಹೃದಯಪೂರ್ವದ ನಮಸ್ಕಾರ. ಫ್ರೆಂಡ್ಸ್, ನನ್ನ ಹೆಸರು ಡಾಕ್ಟರ್ ಕಾವಡಿ ಸತೀಶ್ ಕುಮಾರ್. ಈ ವಿಡಿಯೋದಲ್ಲಿ ಟೆಸ್ಟಿಕಲ್ ಬೀಜಗಳಿದಿಲ್ವಾ, ಸೊ ಇದು ತುಂಬ ನೋಯ್ತಾ ಇದೆ ಸರ್, ನನಗೂ ತುಂಬ ಪೇಯ್ನ್ ಇದೆ, ಸೊ ಸ್ವಲ್ಪ ಸ್ವೆಲ್ ಥರ ಇದೆ ಸರ್, ಸೊ ಇದು ಏನಂತ ಅರ್ಥ ಆಗ್ತಿಲ್ಲ, ಇದು ಏನು ಪ್ರಾಬ್ಲಮ್ ಇರ್ಬೋದು ಹೇಳಿ ಸರ್. ಸೊ ರೀಸೆಂಟ್ ಟೈಮ್ನಲ್ಲಿ ತುಂಬ ಜನ ಈ ಕ್ವಶನ್ ಕೇಳಿದ್ರು ಫ್ರೆಂಡ್ಸ್, ಈ ಪ್ರಾಬ್ಲಮ್ ಯಾಕೆ ಬರುತ್ತೆ, ಸೊ ಟ್ರೀಟ್ಮೆಂಟ್ ತಗೊಂಡ್ರೆ ಕಡಿಮೆ ಆಗುತ್ತಾ. ರೀಸೆಂಟ್ವಾಗಿ ಒಂದು 2 or 3 ಮೆಂಬರ್ಸ್ ನಮ್ಮ ಕ್ಲಿನಿಕ್ ಕೂಡ ವಿಸಿಟ್ ಮಾಡಿದರು ಈ ಪ್ರಾಬ್ಲಮ್ ಬಂದ ಮೇಲೆ. ಸೊ ಪ್ರೀವಿಯಸ್ನಲ್ಲಿ ಸೊ ಈ ಪ್ರಾಬ್ಲಮ್ ಮೇಲೆ ಸೊ ವಿಡಿಯೋ ಮಾಡಿಲ್ಲ ಟಾಪಿಕ್ ಮೇಲೆ, ಸೊ ಒಂದು ವಿಡಿಯೋ ಮಾಡಬೇಕಲ್ವಾ, ನಿಮಗೂ ಸ್ವಲ್ಪ ಅವೇರ್ನೆಸ್ ಬರುತ್ತೆ ಅಲ್ವಾ. ಸೊ ವಿಡಿಯೋದಲ್ಲಿ ಈ ಪ್ರಾಬ್ಲಮ್ ಯಾಕೆ ಬರುತ್ತೆ, ಇದು ದೊಡ್ಡ ಇನ್ಫೆಕ್ಷನ್ ಕ್ಲಿಯರ್ ಮಾಡ್ಕೋಬೋದಾ, ಸೊ ಡೀಟೇಲ್ ಕ್ಲಿಯರ್ವಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋನ ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಗೊತ್ತಿಲ್ವಾ, ಸೊ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಸೊ ಕ್ಲಿಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಐಕನ್ ಇದೆ, ಸೊ ಕ್ಲಿಕ್ ಮಾಡ್ಕೊಳ್ಳಿ, ಆಕ್ಟಿವೇಟ್ ಮಾಡ್ಕೊಳ್ಳಿ, ಹೋದ್ರೆ ವಿಡಿಯೋನು ಕಂಪ್ಲೀಟ್ವಾಗಿ ವಾಚ್ ಮಾಡಿ ಫ್ರೆಂಡ್ಸ್, ಹಂಗೆ ನಿಮಗೆ ಅರ್ಥ ಆಗುತ್ತೆ. ಸೊ ಟಾಪಿಕ್ ಅಂದ್ರೆ ಹೋಗಿದ್ರೆ ಟೆಸ್ಟಿಕ್ಯುಲರ್ ಇನ್ಫೆಕ್ಷನ್ ಅಂದರೆ ಆರ್ಕಿಟಿಸ್ ಇನ್ಫೆಕ್ಷನ್, ಇದೊಂದು ಬೀಜ ಒಳಗಡೆ, ಸೊ ಬೀಜಗಳಿದಿಲ್ವಾ, ಬೀಜಗಳು ಆ ಟೆಸ್ಟಿಕಲ್ ಮೇಲೆ ಒಂದು ಎಪಿಡೈಡೈಮಸ್ ಅಂತ ಲೇಯರ್ ಥರ ಇರುತ್ತೆ ಫ್ರೆಂಡ್ಸ್. ಸ್ಲೈಡ್ ಪಿಕ್ ಕೊಡ್ತೀನಿ ನೋಡಿ, ಅದು ಇನ್ಫ್ಲಮೇಷನ್ ಆಗುತ್ತೆ, ಮತ್ತೆ ಅದು ಒಳಗಡೆ ಇರೋ ಆ ಟೆಸ್ಟಿಕಲ್ಲು ಅದು ಇನ್ಫ್ಲಮೇಷನ್ ಆಗುತ್ತೆ ಫ್ರೆಂಡ್ಸ್. ಸೊ ಇದು ಇನ್ಫ್ಲಮೇಷನ್ ಆಗಿ ಸ್ವಲ್ಪ ಊತ್ ಥರ ಆಗುತ್ತೆ ಫ್ರೆಂಡ್ಸ್, ಊತ್ ಲೈಟ್ ಆಗಿ ಸ್ವೆಲ್ ಆಗುತ್ತೆ. ಇದು ಒಂದು ಆರ್ಕಿಟಿಸ್ ಇನ್ಫೆಕ್ಷನ್ ಅಂತಾರೆ, ಒಂದು ಟೆಸ್ಟಿಕ್ಯುಲರ್ ಇನ್ಫೆಕ್ಷನ್. ಸೊ ಕಾಸ್ ಏನು, ಯಾಕೆ ಬರುತ್ತೆ ಪ್ರಾಬ್ಲಮ್. ಸೊ ರೀಸೆಂಟ್ ಟೈಮ್ನಲ್ಲಿ ತುಂಬ ಜನ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ, ಸೊ ಈ ಪ್ರಾಬ್ಲಮ್ ಇದೆ, ಬೀಜಗಳು ತುಂಬ ನೋಯ್ತಾ ಇದೆ ಸರ್, ಏನು ಮಾಡಬೇಕಂತ ಕೇಳ್ತಾ ಇದ್ದೀರಾ. ಸೊ ಕಾಸ್ ಬಂದರೆ ಇದು ಯಾಕೆ ಬರುತ್ತೆ ಅಂದರೆ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್, ಸೊ ಕ್ಲಾಮಿಡಿಯಾ, ಗನೇರಿಯಾ ಇನ್ಫೆಕ್ಷನ್, ಸಿಫಿಲಿಸ್ ಆ್ಯಂಡ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇದ್ದರೆ ಕೂಡ ಒಂದೊಂದು ಟೈಮಲ್ಲಿ ಪ್ರಾಬ್ಲಮ್ ಬರೋಕ್ಕೆ ಚಾನ್ಸ್ ಇದೆ ಫ್ರೆಂಡ್ಸ್. ಈ ಪ್ರಾಬ್ಲಮ್ಮು ಈ ಮ್ಯಾಕ್ಸಿಮಮ್ ಬಂದ ಮೇಲೆ ನೀವು ತುಂಬ ಜನ ಟೆನ್ಷನ್ ತಗೊತಾ ಇದ್ರ, ಸರ್ ಏನು ಪ್ರಾಬ್ಲಮ್ ಏನು ಗೊತ್ತಾಗ್ತಿಲ್ಲ ಅಂತ. ಸೊ STD ಇನ್ಫೆಕ್ಷನ್ ನಿಮ್ಗಿದ್ರೆ ಒಂದೊಂದು ಟೈಮಲ್ಲಿ ಪ್ರಾಬ್ಲಮ್ ಬರೋಕ್ಕೆ ಚಾನ್ಸಸ್ ಇದೆ ಫ್ರೆಂಡ್ಸ್. ಸೊ ಮ್ಯಾಕ್ಸಿಮಮ್ ಒಂದು ಟೈಮ್ ಬರಲ್ಲ, ಬಟ್ ಬರೋಕ್ಕೆ ಚಾನ್ಸಸ್ ಇದೆ. ಆ್ಯಂಡ್ ವಿತೌಟ್ STD ವೈರಲ್ ಇನ್ಫೆಕ್ಷನ್ ಇದ್ದರೆ ಕೂಡ ಬರುತ್ತೆ ಫ್ರೆಂಡ್ಸ್, ರುಬೆಲ್ಲಾ, ಸೈಟೋಮೆಗಲೋ ವೈರಸ್ಸು, ಚಿಕನ್ ಪಾಕ್ಸು ಆ್ಯಂಡ್ ಹ್ಯಾಂಡ್ ಫುಟ್ ಮೌತ್ ಡಿಸೀಸ್ ಅಂತಾರೆ. ಸೊ ಈ ವೈರಲ್ ಈಗ ಹೇಳ್ತಿಲ್ವಾ, ಇದು ವಿತೌಟ್ STD ವೈರಲ್ ಇನ್ಫೆಕ್ಷನ್ ಬಂದರೆ ಕೂಡ ಈ ಪ್ರಾಬ್ಲಮ್ ಬರೋಕ್ಕೆ ಚಾನ್ಸ್ ಇದೆ ಫ್ರೆಂಡ್ಸ್. ಓಕೆನಾ. ಸೊ ಈ ಪ್ರಾಬ್ಲಮ್ ಬಂದಮೇಲೆ ಏನು ಮಾಡಬೇಕು ಸರ್ ಅಂತ ನಿಮ್ಗೆ ಡೌಟ್ ಬರಬೇಕು. ಸೊ ನಿಯರ್ ಕ್ಲಿನಿಕ್ ಹಾಸ್ಪಿಟಲ್ ಇದ್ರೆ ಕನ್ಸಲ್ಟ್ ಮಾಡಿ ಡಾಕ್ಟರ್ ಕನ್ಸಲ್ಟ್ ಮಾಡಿ. ಸೊ ಪೆಲ್ವಿಕ್ ಅಲ್ಟ್ರಾಸೌಂಡ್ ಟೆಸ್ಟ್, ಇಲ್ಲಾಂದರೆ ಯೂರಿನ್ ಆ್ಯಂಡ್ ಬ್ಲಡ್ ಟೆಸ್ಟ್ ಮಾಡ್ಕೊಳ್ಳಿ, ಪ್ರಾಬ್ಲಮ್ ಏನಂತ ಗೊತ್ತಾಗುತ್ತೆ. ಇಲ್ಲಾಂದರೆ ಒಂದು ಟೈಮಲ್ಲಿ ಪ್ರಾಪರ್ ಪಲ್ಪ್ ಮಾಡಿದ್ರೆ ಕೂಡ ಸೊ ಈ ಪ್ರಾಬ್ಲಮ್ ಏನಂತ ಗೊತ್ತಾಗುತ್ತೆ ಫ್ರೆಂಡ್ಸ್. ಇಲ್ಲಾಂದರೆ ನಮ್ಮ ವಿಡಿಯೋಸಲ್ಲಿ ನಂಬರ್ ಇದೆ, ನಾನು ಕಾಲ್ ಮಾಡಿದ್ರೆ ನಾನು ಫರ್ದರ್ ಏನು ಮಾಡಬೇಕೇನಂತ ಅಡ್ವೈಸ್ ಮಾಡ್ತೀನಿ. ಓಕೆನಾ. ಸೊ ಈ ಪ್ರಾಬ್ಲಮ್ ಬಂದಮೇಲೆ ಈ ತುಂಬ ಪೇಯ್ನ್ ಇರುತ್ತೆ ಫ್ರೆಂಡ್ಸ್, ಸ್ವಲ್ಪ ವಾಕ್ ಮಾಡೋ ಟೈಮಲ್ಲಿ ಅನ್ಕಂಫರ್ಟ್ ಆಗಿರುತ್ತೆ, ಆಮೇಲೆ ಸ್ವಲ್ಪ ಇರಿಟೇಷನ್ ಥರ ಇರುತ್ತೆ. ಸೊ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ ಫ್ರೆಂಡ್ಸ್. ಸರ್ ನೇಚರಲ್ ಆಗಿ ಸೊ ಏನಾದರೂ ಮಾಡ್ಕೊಂಡು ಇದು ಟ್ರೀಟ್ಮೆಂಟ್ ಮಾಡ್ಕೋಬೋದಾ ಅಂತ ನಿಮಗೂ ಏನಾದ್ರು ಡೌಟ್ ಇದ್ದರೆ ಕೂಡ ನೀವು ಸೊ ಮ್ಯಾಕ್ಸಿಮಮ್ ಇದು ನೇಚರಲ್ ಆಗಿ ಟ್ರೀಟ್ ಮಾಡೋಕ್ಕೆ ಸಾಧ್ಯಕ್ಕಾಗಲ್ಲ. ಸೊ ಡಾಕ್ಟರ್ ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ ತಗೋಬೇಕು. ಸೊ ಸ್ವಲ್ಪ ಆ ಟೈಮ್ನಲ್ಲಿ ಪೇಯ್ನು, ಉರಿ ಥರ ಏನಾದರೂ ಲೈಟಾಗಿ ನಿಮ್ಮ ಸಿಮ್ಟಮ್ಸ್ ಇದ್ದರೆ ಸೊ ಐಸ್ ಕ್ಯೂಬ್ಸ್ ಸಿಗುತ್ತೆ ನೋಡಿ, ಐಸ್ ಕ್ಯೂಬ್ಸಲ್ಲಿ ಅಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಆ ಜಾಗದಲ್ಲಿ ಸ್ವಲ್ಪ ಫ್ರೀವಾಗಿ ಏರ್ ಹೋಗಬೇಕು. ಸೊ ಲುಂಗಿ ಕಟ್ಕೊಳ್ಳಿ ಫ್ರೆಂಡ್ಸ್, ಹಂಗೆ ನಿಮಗೂ ಸ್ವಲ್ಪ ಪೇಯ್ನ್ ಕಡಿಮೆ ಆಗುತ್ತೆ. ಓಕೆನಾ. ಒಂದು ಟೈಮ್ನಲ್ಲೂ ಪೇಯ್ನ್ ಕೂಡ ಸಿವಿಯರ್ ಇರುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ಇದು ಈಸಿಯಾಗಿ ಟ್ರೀಟ್ ಮಾಡ್ಕೋಬೋದು. ಸೊ ಟ್ರೀಟ್ಮೆಂಟ್ ತಗೊಂಡ್ರೆ ಕ್ಲಿಯರ್ ಆಗುತ್ತೆ, ನೀವೇನು ಅಷ್ಟೊಂದು ಟೆನ್ಷನ್ ತಗೋಬೇಡ. ಬಟ್ ಇದು ಮ್ಯಾಕ್ಸಿಮಮ್ ಕಾಸು STD ಇನ್ಫೆಕ್ಷನ್. ನಿಮಗೂ STD ಇನ್ಫೆಕ್ಷನ್ ಬಂದ್ರೇನು ಸೊ ನಿಮ್ಗೆ ಡೌಟ್ ಬರಬೇಕು, STD ಇನ್ಫೆಕ್ಷನ್ ಯಾಕೆ ಸರ್ ಬರುತ್ತೆ ಅಂತ. ಅನ್ಪ್ರೊಟೆಕ್ಟೆಡ್ ಸೆಕ್ಸುವಲ್ ಇಂಟರ್ಕೋರ್ಸ್ ಪ್ರೀವಿಯಸ್ ವಿಡಿಯೋದಲ್ಲಿ ತುಂಬ ಟೈಮ್ ಹೇಳಿದ್ದೀನಿ ನಿಮಗೂ. ಸೊ ಅನ್ಪ್ರೊಟೆಕ್ಟೆಡ್ ಸೆಕ್ಸುವಲ್ ಇಂಟರ್ಕೋರ್ಸ್ ಮಾಡಿದ್ರೆ ಸೊ STD ಇನ್ಫೆಕ್ಷನ್ ಬರುತ್ತೆ. STD ಇನ್ಫೆಕ್ಷನ್ ಬಂದಮೇಲೆ ಈ ಇನ್ಫೆಕ್ಷನ್ ಬರುತ್ತೆ. ಓಕೆನಾ. ಸೊ ಇದು
ಸ್ಮಾಲ್ ಇನ್ಫೆಕ್ಷನೇ, ಟ್ರೀಟ್ಮೆಂಟ್ ತಗೊಂಡ್ರೆ ಕ್ಲಿಯರ್ ಆಗುತ್ತೆ, ನೀವೇನು ಬೇಡ. ಓಕೆನಾ? ಸೊ ತುಂಬ ಪೇಯ್ನ್ ಇದ್ದರೆ ಸ್ವಲ್ಪ ರಿಲ್ಯಾಕ್ಸ್ಗೋಸ್ಕರ ಐಸ್ ಕ್ಯೂಬ್ ಇಟ್ಕೊಂಡು ನಿಯರ್ ಡಾಕ್ಟ್ರನ್ನು ಕನ್ಸಲ್ಟ್ ಮಾಡಿ, ಇಲ್ಲ ನಮ್ಮ ವಿಡಿಯೋ ನಂಬರ್ ಇದೆ, ನಮ್ಗೆ ಕಾಲ್ ಮಾಡಿ. ಓಕೆನಾ? ಸೊ ವಿಡಿಯೋದಲ್ಲಿ ಹೇಳಿದ ನಿಮ್ಗೆ ಅರ್ಥ ಇದೆ ನೆನೆಸ್ಕೊತಾ ಇದ್ದೀನಿ. ಮತ್ತೆ ವಿಡಿಯೋದಿಂದ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆ ಟಾಪಿಕ್ ಮುಚ್ಕೊಂಡು ಬಂದ್ಬಿಡ್ತೀನಿ. ಎಲ್ಲರಿಗೂ ನಮಸ್ಕಾರ.